ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸುಮಾರು 15% ನಟ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಈಗಾಗಲೇ ಅನುಮೋದನೆ ನೀಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆಳಗಾವಿಯಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್, ಎಲ್ಲಿಗೆ ಹೊಂಟಿದ್ರಿ? ನಾವು ಬೆಳವಡಿಗೆ ರೀ. ಅಲ್ಲೀಗ 15% ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ ನಿಮಗೆ. ಇದು 15% ದರ ಅಂದ್ರೆ ಗಂಡಸೂರಿಗೆ ಅಷ್ಟೇ ಹೆಚ್ಚಾಕದ್ರಿ ಇದು. ಅದ್ರ ಸಂಬಂಧ ಇದು ಏನು ಮಾಡ್ಬೇಕಂತಂದ್ರೆ ಈ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಕೂಡಿ ತೊಗೊಂಡ್ರೆ ಒಂದೇ ದರ ಇಟ್ಟರೆ ನಡೀತೈತಿ ರೀ. ಅವ್ರಿಗೆ ಹೆಚ್ಚಿಗೆ ಮಾಡಂತೀರಿ? ಇಲ್ರಿ, ಎಲ್ಲರಿಗೂ ಒಂದೇ ಮೊದಲಿನ ದರನೇ ಇಡ್ಬೇಕು ರೀ. ಹ್ಞೂ, ಅಷ್ಟೇ ರೀ. ಅವ್ರು ಫ್ರೀ ಹೊಂಟಿದ್ದಾರೆ, ನಿಮಗೆ ಜಾಸ್ತಿ ಹೊರೆ ಹಾಕ್ತಾರೆ. ಫ್ರೀ ಹೊಂಟ್ರೆ ನಮಗೆ ಏನಾಗೈತೆ ಅಂತಂದ್ರೆ ಈಗ ಗಂಡಸೂರಿಗೆ ತೊಂದರೆ ಭಾಳ ಆಗೈತೆ ರೀ. ಅದು ನಿತ್ಯ ಹೋಗೋದಾಗೈತೆ ರೀ. ಮಕ್ಕಳಿಗೂ ತೊಂದರೆ, ಎಲ್ಲರಿಗೂ. ಶಾಲೆ ಮಕ್ಕಳಿಗೆ ಅವು ಬ್ಯಾಗ್ ಒಂದು ಬ್ಯಾಗ್ ಒಗಿತಾವು, ಒಂದು ಕಾಲಾಗ ಬೀಳ್ತಾವು. ಏನು ಪಾಪ ಅವ್ರಿಗೆ ಭಾಳ ತೊಂದರೆ ಆಗಿದೆ. ಹ್ಞೂ ಸರ್. ಈಗ ಸರ್ಕಾರಕ್ಕೆ ಏನು ಹೇಳ್ತೀರಿ, ಏನು ಸಲಹೆ ಕೊಡ್ತೀರಿ? ಏನು ಸರ್ಕಾರ ಅದನ್ನು ನಾವು ವಿಚಾರ ಮಾಡ್ಬೇಕು ರೀ. ಇಲ್ದಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಬೇರೆ ಬಸ್ ಮಾಡಬೇಕು, ಗಂಡಸೂರಿಗೆ ಬೇರೆ ಬಸ್ ಮಾಡಬೇಕು, ಅನುಕೂಲ ಮಾಡಿ ಕೊಡಬೇಕು. ಸರ್, ತಾವು ಎಲ್ಲಿಗೆ ಹೊಂಟಿದ್ದೀರಿ? ನಾವು ಬೈಲಂಗುಲ್ಕ್ ಸರ್. ಈಗ ಎಲ್ಲರಿಗೂ ಮಹಿಳೆಯರು ಫ್ರೀ ಎಲ್ಲ ಹೊಂಟಿದ್ದಾರೆ, ಅದನ್ನೆಲ್ಲ ನಿಭಾಯಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಗಂಡು ಮಕ್ಕಳಿಗೆ ಬರಲ್ರಿ ನಮಗೇನು, ನಾವು ಡಿಪಾರ್ಟ್ಮೆಂಟ್ ಇನ್ನೂ ನನ್ನ ಜೊತೆಗೆ ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಜರ, ಎಲ್ಲಿಗೆ ಹೊಂಟ್ರಿ? ಬೈಲಂಗುಲ್. ಈಗ ನಿಮಗೆ 15% ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ. ಕೊಡಬೇಕಲ್ರಿ, ಕೊಡಬೇಕಲ್ಲ ನಾವು. ಯಾಕಂದ್ರೆ ದಿವಸ ಬಿಸ್ನೆಸ್ ಕಡ್ಯಾಡೋರು ಅನ್ಬೇಕು. ಎಷ್ಟಾದರೂ ಕೊಡಬೇಕು, 20% ಆದರೂ ಕೊಡ್ಬೇಕು, 15 ಆದರೂ ಕೊಡಬೇಕು. ಮತ್ತೇನು ಮಾಡೋಂಗೇ ಇಲ್ಲ. ಏನು ರೊಕ್ಕ ಇಲ್ಲ ಅಂತೇಳಿ ಈ ರೀತಿ ಮಾಡ್ತಿದ್ದ? ರೊಕ್ಕ ಇಲ್ಲ ಅಂತೇಳಿ ಮಾಡ್ತಾರೆ. ಮತ್ತು ಯಾವ್ದು ಅಲ್ಲಿ ತೆಗೆದು ಇಲ್ಲಿ ಕೊಡ್ತಾರೆ. ಮತ್ತು ನಮ್ಮ ತೆಗೆದು ಅವ್ರಿಗೆ ಕೊಡೋದು. ಏನು ಇದನ್ನು ಮಾಡ್ತಿಲ್ಲ ಅಂತ ಗೌರ್ಮೆಂಟ್ಲಿಂದ ಏನು ರೊಕ್ಕ ಹಾಕೋದಿಲ್ಲ ಅವರು. ಗೌರ್ಮೆಂಟ್ ಏನು ರೊಕ್ಕ ಹಾಕೋದಿಲ್ಲ ಅವರು. ಇಲ್ಲೇ ನಮ್ಮ ರೊಕ್ಕ ತೊಗೊಳೋದು, ಅಲ್ಲಿ ಕೊಡೋದು. ರೊಕ್ಕ ತಗೊಂಡು ನಮಗೆ ಕೊಡ್ತಾರೆ. ಕಡೆ ಕೊಡೋದು, ಒಂದು ಕಡೆ ಇಸ್ಕೊಳ್ಳೋದು. ನನ್ನ ಜೊತೆಗೆ ಇಲ್ಲೂ ಪ್ರಯಾಣಿಕರಿದ್ದಾರೆ. ಮೇಡಮ್, ನೀವು ಎಲ್ಲಿಗೆ ಹೊಂಟ್ರಿ? ನಿಮ್ಮ ಮನೆಯವ್ರಿಗೆ ಅಥವಾ ಗಂಡಸೂರಿಗೆ 15% ಹೆಚ್ಚಿಗೆ ಮಾಡಿದ್ದಾರೆ, ಏನು ಹೇಳಿ? ಖರೆ ಹೆಚ್ಚಿಗೆ ಮಾಡಬಾರ್ದು ರೀ, ಅವ್ರಿಗೆ ಫ್ರೀ ಮಾಡ್ಬೇಕಂತೀರಿ? ಫ್ರೀ ಇಲ್ರಿ. ಅನಾಥ ಮಕ್ಳಿಗೆ ಏನಾರ ಒಂದು ಸ್ವಲ್ಪ ಸಹಾಯ ಮಾಡಿರ ಆಕೈತಲ್ಲ ರೀ. ಬಡವರಿಗೆ ಒಂದು ಸ್ವಲ್ಪ ಏನಾರ ಇದನ್ನ ಮಾಡಿರ ಹೆಲ್ಪ್ ಮಾಡಿರ ಆಕೈತ್ರಿ. ಈಗ ಹಂಗೆ ಮ್ಯಾಗ ನಮಗೂ ಹೆಚ್ಚಿಗೆ ಮಾಡಲಿ ಬೇಡ ಅಂತ ಅನ್ನೋದಿಲ್ಲ ರೀ. ಗಂಡು ಮಕ್ಳಿಗೂ ಅಷ್ಟೇ ಮಾಡಲಿ, ಹೆಣ್ಮಕ್ಳಿಗೂ ಅಷ್ಟೇ ಮಾಡಲ್ರಿ. ಆದ್ರೆ ಬಡವ್ರಿಗೆ ಏನಾರು ಸಾಲಿ ಮಕ್ಳಿಗೆ ಎಷ್ಟು ಏನಾರು ಮಾಡಿರ ಹೆಲ್ಪ್ ಮಾಡಿರ ಇದಾಕೈತೆ ರೀ. ನೀವು ಫ್ರೀ ಹೊಂಟಿದ್ದೀರಿ, ಅವ್ರು ರೊಕ್ಕ ಕೊಟ್ಟು ಹೋಗೋದು. ಈಗ ಹೌದು ರೀ. ಅಮ್ಮ, ನೀ ಏನು ಹೇಳ್ತಿ? ಏನ್ಗೀಗ ಹೇಳಿದ್ದ ಹೇಳಿದ್ರಿ, ಮತ್ತೇನು ಹೇಳಿದ್ರಿ. ಆಗ ಈಗ ರೊಕ್ಕ ಕೊಟ್ಟು ಹೋಗೋದ ಚಲೋರೆ. ಈಗ ಫ್ರೀ ಅಂತೇಳಿ ಮನ್ಗಂಡ ಗದ್ಲಾಕತ್ರಿ. ಎಲ್ಲಿ ಹೋಗೋಕ್ಕಾಗತ್ತ ನಮ್ಗೆ. ಫ್ರೀ ಅನ್ನಂತಲೇ ಎಲ್ಲಿ ಹೋಗೋ ಅಲ್ಲೆಲ್ಲ ಗದ್ಲಾಗತ್ತದ್ರಿ. ಈಗ ನಿಮ್ಮ ಯಜಮಾನ್ರಿಗೆ ಜಾಸ್ತಿ ರೊಕ್ಕ ಮಾಡ್ಯಾರಲ್ಲ, ಅದನ್ನ ಕಡಿಮೆ ಮಾಡ್ರಿ, ಎಲ್ಲರಿಗೂ ಅಟ್ಟ ಮಾಡ್ರಿ, ಮತ್ತೇನು ಮಾಡೋದು. ಇಲ್ಲಿ ಇನ್ನೊಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ತಾವೆಲ್ಲಿಗೆ ಹೊಂಟಿದ್ದೀರಿ? ನಾವು ಬೈಲಂಗುಲ್ ಸರ್. ತಮ್ಮ ಯಜಮಾನ್ರಿಗೆ ಜಾಸ್ತಿ ಟಿಕೆಟ್ ದರ ಈಗ ಏನು ಮಾಡೋಕ್ಕಾಗಲ್ಲಲ್ರಿ ಸರ್, ಕೊಡಲೇಬೇಕಲ್ರಿ. ಸರ್ಕಾರದ ಆದೇಶ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕು ರೀ. ನೀವು ಫ್ರೀ ಹೋಗ್ತೀರಿ, ಅವ್ರು ಹೆಚ್ಚಿಗೆ ಕೊಡಬೇಕು. ಏನು ಅನಿವಾರ್ಯ ರೀ, ಹೆಂಗೆ ಬರ್ತೈತೆ ಅದನ್ನ ಹೇಳಿದ್ವಲ್ರಿ. ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೋದು ರೀ, ಇಷ್ಟೇ. ಮತ್ತೊಂದಿಷ್ಟು ಸರ್, ತಾವೆಲ್ಲಿಗೆ ಹೊಂಟಿದ್ದೀರಿ ಸರ್? ಬೈಲಂಗಲ್ ಉಂಟು. ಈಗ 15% ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ ಸರ್, ತಮಗೆ ಅದ್ರದ್ದೇನು ಹೇಳೋಕ್ಕಾಗಲ್ಲ ಸರ್. ಸರ್, ತಾವೆಲ್ಲಿಗೆ ಹೊಂಟಿದ್ದೀರಿ ಸರ್? 15% ಹೆಚ್ಚಿಗೆ ಮಾಡಿದ್ದಾರೆ ಟಿಕೆಟ್ ದರನ, ಏನು ಹೇಳ್ತೀರಿ? ಏನು ಹೇಳೋದು ಸರ್, ಫ್ರೀ ಕೊಡ್ತಾ ಇದ್ದಾರೆ, ಮತ್ತು ಅದಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತು ಇನ್ನೇನು ಹೇಳೋಕ್ಕಾಗತ್ತೆ ರೀ. ಅಲ್ಲೇ ಹೆಣ್ಮಕ್ಳು ಕೊಟ್ಟಿದ್ನಿ, ಇಲ್ಲಿ ಇದು ಮಾಡೋದು. ಮತ್ತು ಅವ್ರೇನು ಮನೆಯಿಂದ ತಂದು ಕೊಡೋಕ್ಕಾಗಲ್ಲ. ನಮ್ಮದು ಕಸ್ಕೊಂಡು ಅಲ್ಲಿದಲ್ಲೇ ತೆಗೆದು ಅಲ್ಲಿ ಹಾಕ್ತಾರೆ ಅವ್ರು, ಅಷ್ಟೇ ರೀ. ಸರ್ ಅಂತಲ್ಲ ರೀ, ಗ್ಯಾರಂಟಿಗಳು ನಿಭಾಯಿಸಕ್ಕೆ ಆಗ್ತಿಲ್ಲ ಅನ್ಸುತ್ತೆ. ಹೌದು, ಒಂದು ಕಡೆಯಿಂದ ಗ್ಯಾರಂಟಿ ಎಲ್ಲಿಂದ ನಿಭಾಯಿಸ್ತಾರೆ, ಎಲ್ಲಿಂದ ಉತ್ಪನ್ನ ತರ್ತಾರೆ, ಉತ್ಪನ್ನ ಮೂಲಗಳು ಎಲ್ಲಿಂದ ಬರ್ತಾವೆ. ಫ್ರೀ ಕೊಡೋಕ್ಕಂತ ನಿಂತ್ರಿ ಎಲ್ಲಿಂದ ತಂದು ಹಾಕೋಕ್ಕಾಗತ್ತೆ ಹೇಳ್ರಿ. ಈಗ ಬೇರೆ ಯಾವ್ದಾದ್ರು ಹೆಚ್ಚಿಗೆ ಮಾಡ್ಯಾನೆ ಇಲ್ಲಿಗೆ ಹಾಕ್ಬೇಕು ಅಷ್ಟೇ. ಅಬ್ಕಾರಿ ಮೇಲೆ ಹೆಚ್ಚು ಮಾಡಬೇಕು, ಬೇರೆ ಪ್ರತಿಯೊಂದ್ರ ಮೇಲೇ ಹೆಚ್ಚು ಮಾಡ್ಯಾನೆ ಇಲ್ಲಿ ಹಾಕೋಕ್ಕಾಗತ್ತೆ, ಮತ್ತು ಇನ್ನೆಲ್ಲಿ ಹಾಕೋಕ್ಕಾಗಲ್ಲ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಹೇಳೋಕ್ಕೆ ಏನು ಹೇಳೈತಿ, ಏನು ಅವರು ತಿಳಿದು ಮಾಡ್ತಾ ಇದ್ದಾರೆ ಅಷ್ಟೇ, ಮತ್ತೇನೈತಿ. ಇದಿಷ್ಟು ಇಲ್ಲಿ ಬೆಳಗಾವಿಯಲ್ಲಿ ಹೇಳ್ತಿರುವಂಥ ಪ್ರಯಾಣಿಕರು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸುಮಾರು 15% ನಟ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಈಗಾಗಲೇ ಅನುಮೋದನೆ ನೀಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆಳಗಾವಿಯಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್, ಎಲ್ಲಿಗೆ ಹೊಂಟಿದ್ರಿ? ನಾವು ಬೆಳವಡಿಗೆ ರೀ. ಅಲ್ಲೀಗ 15% ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ ನಿಮಗೆ. ಇದು 15% ದರ ಅಂದ್ರೆ ಗಂಡಸೂರಿಗೆ ಅಷ್ಟೇ ಹೆಚ್ಚಾಕದ್ರಿ ಇದು.
ಅದ್ರ ಸಂಬಂಧ ಇದು ಏನು ಮಾಡ್ಬೇಕಂತಂದ್ರೆ ಈ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಕೂಡಿ ತೊಗೊಂಡ್ರೆ ಒಂದೇ ದರ ಇಟ್ಟರೆ ನಡೀತೈತಿ ರೀ. ಅವ್ರಿಗೆ ಹೆಚ್ಚಿಗೆ ಮಾಡಂತೀರಿ. ಇಲ್ರಿ ಎಲ್ಲರಿಗೂ ಒಂದೇ ಮೊದಲಿನ ದರನೇ ಇಡ್ಬೇಕು ರೀ. ಹ್ಞೂ ಅಷ್ಟೇ ರೀ. ಅವ್ರು ಫ್ರೀ ಹೊಂಟಿದಾರ, ನಿಮಗೆ ಜಾಸ್ತಿ ಹೊರೆ ಹಾಕ್ತಾರೆ. ಫ್ರೀ ಹೊಂಟ್ರೆ ನಮಗೆ ಏನಾಗೈತೆ ಅಂತಂದ್ರೆ ಈಗ ಗಂಡಸೂರಿಗೆ ತೊಂದರೆ ಭಾಳ ಆಗೈತೆ ರೀ. ಅದು ನಿತ್ಯ ಹೋಗೋದಾಗೈತೆ ರೀ. ಮಕ್ಕಳಿಗೂ ತೊಂದರೆ ಎಲ್ಲರಿಗೂ. ಶಾಲಿ ಮಕ್ಕಳಿಗೆ ಅವು ಬ್ಯಾಗ್ ಒಂದು ಬ್ಯಾಗ್ ಒಗಿತಾವು, ಒಂದು ಕಾಲಾಗ ಬೀಳ್ತಾವು. ಏನು ಪಾಪ ಅವ್ರಿಗೆ ಭಾಳ ತೊಂದರೆ ಆಗಿದೆ. ಹ್ಞೂ ಸರ್. ಈಗ ಸರ್ಕಾರಕ್ಕೆ ಏನು ಹೇಳ್ತೀರಿ, ಏನು ಸಲಹೆ ಕೊಡ್ತೀರಿ? ಏನು ಸರ್ಕಾರ ಅದನ್ನು ನಾವು ವಿಚಾರ ಮಾಡ್ಬೇಕು ರೀ. ಇಲ್ದಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಬೇರೆ ಬಸ್ ಮಾಡಬೇಕು, ಗಂಡಸೂರಿಗೆ ಬೇರೆ ಬಸ್ ಮಾಡಬೇಕು, ಅನುಕೂಲ ಮಾಡಿ ಕೊಡಬೇಕು. ಹ್ಞೂ ಸರ್, ತಾವು ಎಲ್ಲಿಗೆ ಹೊಂಟಿದ್ದೀರಿ? ನಾವು ಬೈಲಂಗುಲ್ಕ್ ಸರ್. ಈಗ ಎಲ್ಲರಿಗೂ ಮಹಿಳೆಯರು ಫ್ರೀ ಎಲ್ಲ ಹೊಂಟಿದ್ದಾರೆ, ಅದನ್ನೆಲ್ಲ ನಿಭಾಯಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಗಂಡು ಮಕ್ಕಳಿಗೆ ಬರಲ್ರಿ ನಮಗೇನು ನಾವು ಡಿಪಾರ್ಟ್ಮೆಂಟ್ ಇನ್ನೂ ನನ್ನ ಜೊತೆಗೆ ಸಾಕಷ್ಟು ಪ್ರಯಾಣಿಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಜರ ಎಲ್ಲಿಗೆ ಹೊಂಟ್ರಿ? ಬೈಲಂಗುಲ್ ರೀ. ಈಗ ನಿಮ್ಗೆ 15% ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ. ಕೊಡಬೇಕಲ್ರಿ, ಕೊಡಬೇಕಲ್ಲ ನಾವು. ಯಾಕಂದ್ರೆ ದಿವಸ ಬಿಸ್ನೆಸ್ ಕಡ್ಯಾಡೋರು ಅನ್ಬೇಕು. ಎಷ್ಟಾದರೂ ಕೊಡಬೇಕು, 20% ಆದರೂ ಕೊಡ್ಬೇಕು, 15 ಆದರೂ ಕೊಡಬೇಕು. ಮತ್ತೇನು ಮಾಡೋಂಗೇ ಇಲ್ಲ. ಏನು ರೊಕ್ಕ ಇಲ್ಲ ಅಂತೇಳಿ ಈ ರೀತಿ ಮಾಡ್ತಿದ್ದ. ರೊಕ್ಕ ಇಲ್ಲ ಅಂತೇಳಿ ಮಾಡ್ತಾರೆ. ಮತ್ತು ಯಾವ್ದು ಅಲ್ಲಿ ತೆಗೆದು ಇಲ್ಲಿ ಕೊಡ್ತಾರೆ. ಮತ್ತು ನಮ್ಮ ತೆಗೆದು ಅವ್ರಿಗೆ ಕೊಡೋದು. ಏನು ಇದನ್ನು ಮಾಡ್ತಿಲ್ಲ ಅಂತ ಗೌರ್ಮೆಂಟ್ಲಿಂದ ಏನು ರೊಕ್ಕ ಹಾಕೋದಿಲ್ಲ ಅವರು. ಗೌರ್ಮೆಂಟ್ಲಿಂದ ರೊಕ್ಕ ಹಾಕೋದಿಲ್ಲ ಅವರು. ಇಲ್ಲೇ ನಮ್ಮ ರೊಕ್ಕ ತೊಗೊಳೋದು, ಅಲ್ಲಿ ಕೊಡೋದು. ರೊಕ್ಕ ತಗೊಂಡು ನಿಮ್ಗೆ ನಮಗೆ ಕೊಡ್ತಾರೆ. ಕಡೆ ಕೊಡೋದು, ಒಂದು ಕಡೆ ಇಸ್ಕೊಳ್ಳೋದು. ನನ್ನ ಜೊತೆಗೆ ಇಲ್ಲೂ ಪ್ರಯಾಣಿಕರಿದ್ದಾರೆ. ಮೇಡಮ್, ನೀವು ಎಲ್ಲಿಗೆ ಹೊಂಟ್ರಿ? ನಿಮ್ಮ ಮನೆಯವ್ರಿಗೆ ಅಥವಾ ಗಂಡಸೂರಿಗೆ 15% ಹೆಚ್ಚಿಗೆ ಮಾಡಿದ್ದಾರೆ, ಏನು ಹೇಳಿ? ಖರೆ ಹೆಚ್ಚಿಗೆ ಮಾಡಬಾರ್ದು ರೀ, ಅವ್ರಿಗೆ ಫ್ರೀ ಮಾಡ್ಬೇಕಂತೀರಿ? ಫ್ರೀ ಇಲ್ರಿ. ಅನಾಥ ಮಕ್ಳಿಗೆ ಏನಾರ ಒಂದು ಸ್ವಲ್ಪ ಸಹಾಯ ಮಾಡಿರ ಆಕೈತಲ್ಲ ರೀ. ಬಡವ್ರಿಗೆ ಒಂದು ಸ್ವಲ್ಪ ಏನಾರ ಇದನ್ನ ಮಾಡಿರ ಹೆಲ್ಪ್ ಮಾಡಿರ ಆಕೈತ್ರಿ. ಈಗ ಹಂಗೆ ಮ್ಯಾಗಿನ ಮ್ಯಾಗ ನಮಗೂ ಹೆಚ್ಚಿಗೆ ಮಾಡಲಿ ಬೇಡ ಅಂತ ಅನ್ನೋದಿಲ್ಲ ರೀ. ಗಂಡು ಮಕ್ಳಿಗೂ ಅಷ್ಟೇ ಮಾಡಲಿ, ಹೆಣ್ಮಕ್ಳಿಗೂ ಅಷ್ಟೇ ಮಾಡಲ್ರಿ. ಆದ್ರೆ ಬಡವ್ರಿಗೆ ಏನಾರು ಸಾಲಿ ಮಕ್ಳಿಗೆ ಎಷ್ಟು ಏನಾರು ಮಾಡಿರ ಹೆಲ್ಪ್ ಮಾಡಿರ ಇದಾಕೈತೆ ರೀ. ನೀವು ಫ್ರೀ ಹೊಂಟಿದ್ದೀರಿ, ಅವ್ರು ರೊಕ್ಕ ಕೊಟ್ಟು ಹೋಗೋದು. ಈಗ ಹೌದು ರೀ. ಅಮ್ಮ, ನೀ ಏನು ಹೇಳ್ತಿ? ಏನ್ಗೀಗ ಹೇಳಿದ್ದ ಹೇಳಿದ್ರಿ ಮತ್ತೇನು ಹೇಳಿದ್ರೆ ಆಗ ಈಗ ರೊಕ್ಕ ಕೊಟ್ಟು ಹೋಗೋದ ಚಲೋರೆ. ಈಗ ಫ್ರೀ ಅಂತೇಳಿ ಮನ್ಗಂಡ ಗದ್ಲಾಕತ್ರಿ. ಎಲ್ಲಿ ಹೋಗೋಕ್ಕಾಗತ್ತೆ ನಮಗೆ. ಫ್ರೀ ಅನ್ನಂತಲೇ ಎಲ್ಲಿ ಹೋಗೋ ಅಲ್ಲೆಲ್ಲ ಗದ್ಲಾಗತ್ತದ್ರಿ. ಈಗ ನಿಮ್ಮ ಯಜಮಾನ್ರಿಗೆ ಜಾಸ್ತಿ ರೊಕ್ಕ ಮಾಡ್ಯಾರಲ್ಲ, ಅದನ್ನ ಕಡಿಮೆ ಮಾಡ್ರಿ, ಎಲ್ಲರಿಗೂ ಅಟ್ಟ ಮಾಡ್ರಿ, ಮತ್ತೇನು ಮಾಡೋದು. ಇಲ್ಲಿ ಇನ್ನೊಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ತಾವೆಲ್ಲಿಗೆ ಹೊಂಟಿದ್ದೀರಿ? ನಾವು ಬೈಲೆ ಮಾಡ್ಕೊಳ್ತೇವೆ ಸರ್. ತಮ್ಮ ಯಜಮಾನ್ರಿಗೆ ಜಾಸ್ತಿ ಟಿಕೆಟ್ ದರ ಈಗ ಏನು ಮಾಡೋಕ್ಕಾಗಲ್ಲಲ್ರಿ ಸರ್, ಕೊಡಲೇಬೇಕಲ್ರಿ. ಸರ್ಕಾರದ ಆದೇಶ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕು ರೀ. ನೀವು ಫ್ರೀ ಹೋಗ್ತೀರಿ, ಅವ್ರು ಹೆಚ್ಚಿಗೆ ಕೊಡಬೇಕು. ಏನು ಅನಿವಾರ್ಯ ರೀ. ಹೆಂಗೆ ಬರ್ತೈತೆ ಅದನ್ನ ಹೇಳಿದ್ವಲ್ರಿ, ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೋದು ರೀ. ಇಷ್ಟೇ. ಮತ್ತೊಂದಿಷ್ಟು ಸರ್, ತಾವೆಲ್ಲಿಗೆ ಹೊಂಟಿದ್ದೀರಿ ಸರ್? ಬೈಲಂಗಲ್ ಉಂಟು. ಈಗ 15% ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ ಸರ್, ತಮಗೆ ಅದ್ರದ್ದೇನು ಹೇಳೋಕ್ಕಾಗಲ್ಲ ಸರ್. ಸರ್, ತಾವೆಲ್ಲಿಗೆ ಹೊಂಟಿದ್ದೀರಿ ಸರ್? 15% ಹೆಚ್ಚಿಗೆ ಮಾಡಿದ್ದಾರೆ ಟಿಕೆಟ್ ದರನ, ಏನು ಹೇಳ್ತೀರಿ? ಏನು ಹೇಳೋದು ಸರ್, ಫ್ರೀ ಕೊಡ್ತಾ ಇದ್ದಾರೆ ಮತ್ತು ಅದಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತು ಇನ್ನೇನು ಹೇಳೋಕ್ಕಾಗತ್ತೆ ರೀ. ಅಲ್ಲೇ ಹೆಣ್ಮಕ್ಳು ಕೊಟ್ಟಿದ್ನಿ, ಇಲ್ಲಿ ಇದು ಮಾಡೋದು. ಮತ್ತು ಅವ್ರೇನು ಮನೆಯಿಂದ ತಂದು ಕೊಡೋಕ್ಕಾಗಲ್ಲ. ನಮ್ಮದು ಕಸ್ಕೊಂಡು ಅಲ್ಲಿದಲ್ಲೇ ತೆಗೆದು ಅಲ್ಲಿ ಹಾಕ್ತಾರೆ ಅವ್ರು ಅಷ್ಟೇ ರೀ. ಸರ್ ಅಂತಲ್ಲ ರೀ. ಗ್ಯಾರಂಟಿಗಳು ನಿಭಾಯಿಸಕ್ಕೆ ಆಗ್ತಿಲ್ಲ ಅನ್ಸುತ್ತೆ. ಹೌದು, ಒಂದು ಕಡೆಯಿಂದ ಗ್ಯಾರಂಟಿ ಎಲ್ಲಿಂದ ನಿಭಾಯಿಸ್ತಾರೆ, ಎಲ್ಲಿಂದ ಉತ್ಪನ್ನ ತರ್ತಾರೆ, ಉತ್ಪನ್ನ ಮೂಲಗಳು ಎಲ್ಲಿಂದ ಬರ್ತಾವೆ. ಫ್ರೀ ಕೊಡೋಕ್ಕಂತ ನಿಂತ್ರಿ ಎಲ್ಲಿಂದ ತಂದು ಹಾಕೋಕ್ಕಾಗತ್ತೆ ಹೇಳ್ರಿ. ಈಗ ಬೇರೆ ಯಾವ್ದಾದ್ರು ಹೆಚ್ಚಿಗೆ ಮಾಡ್ಯಾನೆ ಇಲ್ಲಿಗೆ ಹಾಕ್ಬೇಕು ಅಷ್ಟೇ. ಅಬ್ಕಾರಿ ಮೇಲೆ ಹೆಚ್ಚು ಮಾಡಬೇಕು, ಬೇರೆ ಪ್ರತಿಯೊಂದ್ರ ಮೇಲೆ ಹೆಚ್ಚು ಮಾಡ್ಯಾನೆ ಇಲ್ಲಿ ಹಾಕೋಕ್ಕಾಗತ್ತೆ, ಮತ್ತು ಇನ್ನೆಲ್ಲಿ ಹಾಕೋಕ್ಕಾಗಲ್ಲ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಹೇಳಕ್ಕೆ ಏನು ಹೇಳೈತಿ, ಏನು ಅವರು ತಿಳಿದದ್ದು ಮಾಡ್ತಾ ಇದ್ದಾರೆ ಅಷ್ಟೇ, ಮತ್ತೇನೈತಿ. ಇದಿಷ್ಟು ಇಲ್ಲಿ ಬೆಳಗಾವಿಯಲ್ಲಿ ಹೇಳ್ತಿರುವಂಥ ಪ್ರಯಾಣಿಕರು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.